ಹಲೋ ವಿಶ್ವನಾಥ್, ಕಂಗ್ರ್ಯಾಚುಲೇಷನ್ KCET ಎಕ್ಸಾಮ್ ಕ್ಲಿಯರ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸೊ ಮಚ್ ಸರ್. ಓಕೆ, ಮೂಲತಃ ನೀವು ಎಲ್ಲಿಯವರು ಮತ್ತು ನಿಮ್ಮ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಬಗ್ಗೆ ಸ್ವಲ್ಪ ಶೇರ್ ಮಾಡ್ತೀರಾ? ಸರ್, ನನ್ನ ನೇಟಿವ್ ಬಂದ್ಬಿಟ್ಟು ರಾಯಚೂರು ಸರ್. ಆ್ಯಕ್ಚುಲಿ ಐ ಆಮ್ ಗ್ರಾಜುಯೇಟೆಡ್ ಫ್ರಮ್ ಯೂನಿವರ್ಸಿಟಿ ಆಫ್ ಮೈಸೂರು. ಮೈ ಸಬ್ಜೆಕ್ಟ್ ವಾಸ್ MSc in microbiology and recently in 2025 I graduated. ಓಕೆ, ನಿಮ್ಮ KCET ಎಕ್ಸಾಮ್ ಪ್ರಿಪರೇಷನ್ ಸ್ಟ್ರಾಟಜಿ ಬಗ್ಗೆ ಸ್ವಲ್ಪ ಹೇಳಿ. ಸೊ KCET ಸ್ಟ್ರಾಟಜಿ ಅಂದರೆ ಲೈಕ್ ಲಾಸ್ಟ್ ಟೈಮ್ ಇನ್ಕನ್ಸಿಸ್ಟೆಂಟ್ ಆಗಿ ಐ ವಾಸ್ ಪ್ರಿಪೇರ್ಡ್, ಬಟ್ ದಿಸ್ ಟೈಮ್ ಲೈಕ್ ಅಂಡರ್ಸ್ಟ್ಯಾಂಡಿಂಗ್ ದ ಕಾನ್ಸೆಪ್ಟ್ ಆ್ಯಂಡ್ POIQs ಮಾಡಿಕೊಂಡು ಇಟ್ ಮೇಡ್ ಮೈ ಹೆಲ್ಪ್ ಟು ಕ್ಲಿಯರ್ ಇಟ್. ಓಕೆ, ಹಾಗಿದ್ರೆ ಚಂದು ಬಯಾಲಜಿ ಕ್ಲಾಸಸ್ ನಿಮ್ಗೆ ಹೇಗೆ ಹೆಲ್ಪ್ ಆಯಿತು? ಚಂದು ಬಯಾಲಜಿ ಕ್ಲಾಸಸ್ಸಲ್ಲಿ ಲೈಕ್ ಇಟ್ ವಾಸ್ ವೆರಿ ಗುಡ್. ಯಾಕಂತಂದರೆ ಲೈಕ್ 2 ಪೇಪರ್ಸಲ್ಲಿ like paper 1 and paper 2 as we see in the KCET. So paper 2 is a core which was taken by Chandrasekhar sir. ಅವರು ಇನ್ ಡೆಪ್ತ್ ಕಾನ್ಸೆಪ್ಟ್ ಮತ್ತು POIQs ಮಾಡೋದ್ರಿಂದ ನಮಗೆ ತುಂಬ ಹೆಲ್ಪ್ ಆಯಿತು. ಆ್ಯಂಡ್ ಪೇಪರ್ 1 ಬಂದುಬಿಟ್ಟು ಅಭಿಲಾಷ್ ಸರ್ ತೊಗೊತಾ ಇದ್ರು. ಅಭಿಲಾಷ್ ಸರ್ ಲೈಕ್ ಅವ್ರದ್ದು ಲೈಕ್ POIQs ಆಗಲಿ ಲೈಕ್ ಅವರು ನ್ಯೂಮರಿಕಲ್ ಎಕ್ಸ್ಪ್ಲನೇಷನ್ ಆಗಲಿ ಇಟ್ ವಾಸ್ ವೆರಿ ಗುಡ್. ಸೊ ಈಸಿ ಟು ಕ್ರ್ಯಾಕ್ ದ ಪೇಪರ್. ಓಕೆ, ಮತ್ತು ಸ್ಟಡಿ ಮಟೀರಿಯಲ್ ಮತ್ತು ಟೆಸ್ಟ್ ಸೀರೀಸ್ ಬಗ್ಗೆ ಹೇಗಾದರೂ ಎಕ್ಸ್ಪ್ಲೇನ್ ಮಾಡ್ತಾರೆ? ಸ್ಟಡಿ ಮೆಟೀರಿಯಲ್ ಅಂತ ಬಂತು ಅಂದ್ರೆ ಇಟ್ ವಾಸ್ ವೆರಿ ಗುಡ್. ಕ್ವಶನ್ಸ್ ಎಲ್ಲ ಲೈಕ್ ಕ್ವಾಲಿಟಿ ಕ್ವಶನ್ಸ್ ಇದ್ವು ವಿಚ್ ಮೇಡ್ ಅಸ್ ಮೋರ್ ಪ್ರಾಕ್ಟೀಸ್ ಅಂಡ್ ಫೈನಲಿ ಇಟ್ ಹೆಲ್ಪ್ಡ್ ಇನ್ ಎಕ್ಸಾಮ್. ಓಕೆ, ಫ್ಯೂಚರ್ KCET ಆಸ್ಪಿರೆಂಟ್ಸ್ಗೆ ಆರ್ ಎನಿ ಸೆಟ್ ಆಸ್ಪಿರೆಂಟ್ಸ್ಗೆ ಏನು ಹೇಳ್ಬೇಕಂತ ಇಷ್ಟಪಡ್ತಾರೆ? ಲೈಕ್ ದ ಲಾಸ್ಟ್ ಮೇನ್ಲಿ ಥಿಂಗ್ ಇಸ್ ಲೈಕ್ ಡೋಂಟ್ ಫಿಯರ್ about the exam. It's very easy. Just you need the understanding and right guidance. For right guidance, I suggest Chandu Biology classes is best because of their POIQs or their in-depth understanding, in-depth teaching and their environmentals. Everything is beautiful and right. Okay, thank you Vishwanath. All the very best for you. Thank you so much sir.